ಬೆಳಿಗ್ಗೆ ಕೃತಜ್ಞತಾ ಪ್ರಾರ್ಥನೆ. ನನ್ನ ದೇವರೇ, ನೀನು ನನಗೆ ಇನ್ನೊಂದು ದಿನವನ್ನು ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಿನ್ನಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನಗೆ ದಾರಿ ತೋರು. ಈ ದಿನವು ನನಗೆ ಆಶೀರ್ವಾದವಿರಲಿ. ನಿನ್ನ ಇಚ್ಛೆಯಂತೆ ಬದುಕುವ ಶಕ್ತಿ ನನಗೆ ನೀಡು. ಅಮೇನ್. ಪ್ರಾರ್ಥನೆಯ ನಂತರ ಪ್ರತಿದಿನ ಬೆಳಗ್ಗೆ ಎದ್ದು ಹಾಸಿಗೆ ಸರಿ ಮಾಡಿ ಇಟ್ಟುಕೊಳ್ಳಿ. ಹೀಗೆ ಬದಲಾಗಲಿ ನಿಮ್ಮ ಜೀವನ ಶೈಲಿ. ಅನಂತರ ಹಲ್ಲು ಬ್ರಷ್ ಮಾಡಿ ಮುಖ ತೊಳೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ದಿನಕ್ಕೆ 30 ನಿಮಿಷ ವ್ಯಾಯಾಮ ಮಾಡಿ. ವ್ಯಾಯಾಮ ಮಾಡಿದರೆ ರೋಗಗಳು ದೂರ. ದೇಹ ಫಲಶಾಲಿಯಾಗಿ ಮನಸ್ಸು ಸದಾ ಉತ್ಸಾಹದಿಂದ ಇರುತ್ತದೆ. ಬೆಳಗ್ಗೆ 7 ಗಂಟೆಯಿಂದ 7:30 ಗಂಟೆವರೆಗೂ ಬನ್ನಿ ಕಟ್ಟೋಣ. ಆನ್ಲೈನ್ ಗೂಗಲ್ ಮೀಟ್ ಪ್ರಾರ್ಥನೆ ಕೂಟಕ್ಕೆ ಎಲ್ಲರೂ ಬನ್ನಿ. ದೇವರ ಆಶೀರ್ವಾದ ಪಡೆದುಕೊಳ್ಳಿ. ಕುಟುಂಬ ಪ್ರಾರ್ಥನೆಯ ಲಾಭಗಳು. ಮೊದಲನೇದು, ಕುಟುಂಬದಲ್ಲಿ ಏಕತೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಎರಡನೇದು, ಮಕ್ಕಳಿಗೆ ಆತ್ಮೀಯ ಜೀವನದ ನಾಂದಿ ಸಿಗುತ್ತದೆ. ಮೂರನೆಯದು, ಮನೆಯಲ್ಲಿ ದೇವರ ಆಶೀರ್ವಾದ ಸ್ಥಿರವಾಗಿ ಇರುತ್ತದೆ. ನಾಲ್ಕನೆಯದು, ಒತ್ತಡ, ಅಶಾಂತಿ, ದ್ವೇಷ ಇವು ದೂರವಾಗುತ್ತವೆ. ಆನ್ಲೈನ್ ಪ್ರಾರ್ಥನೆ ಆದ ನಂತರ. ಕೆಲಸಕ್ಕೆ ಹೊರಡುವ ಮೊದಲು. ನೀವು ಆಫೀಸ್ ಕೆಲಸಕ್ಕೆ ಹೋಗುತ್ತೀರಾ? ಹೊಲಕ್ಕೆ ಹೋಗ್ತೀರಾ? ಕೂಲಿ ಕೆಲಸ ಮಾಡ್ತೀರಾ? ಆದರೆ ಮೊದಲು ನಿಮ್ಮ ಮನೆಯ ಮೇಲಿರುವ ಕೆಲಸದ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿ. ಅದು ನಿಮ್ಮ ಶಿಸ್ತು, ಸಮಯ ಪಾಲನೆ ಮತ್ತು ಕುಟುಂಬದ ಪ್ರೀತಿ ತೋರಿಸುತ್ತದೆ. ಈ ಸಂದೇಶವು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 9ನೇ ವಚನದವರೆಗೂ ಆಧಾರಗೊಂಡಿದೆ. ನೀವು ನಮಗೆ ಬೆಂಬಲ ಮಾಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿರಿ. ಧನ್ಯವಾದಗಳು.